ನಮಸ್ಕಾರ ವೀಕ್ಷಕರೇ, ವಾರ್ತಾ ಭಾರತಿ ಟಾಪ್ 20 ನ್ಯೂಸ್ಗೆ ಸ್ವಾಗತ. ಇವತ್ತಿನ ಪ್ರಮುಖ ಸುದ್ದಿಗಳ ಹೈಲೈಟ್ಸ್ ನಿಮಗಾಗಿ ಇಲ್ಲಿವೆ. ಅಮೆರಿಕ ಇಸ್ರೇಲ್ ಜಂಟಿಯಾಗಿ ಇರಾನ್ ಮೇಲೆ ಸಾರಿರುವ ಯುದ್ಧದಲ್ಲಿ ಇರಾನ್ನ ಟೆಹರಾನ್ ಪ್ರಾಂತ್ಯದಲ್ಲಿ ಈವರೆಗೆ 500ಕ್ಕೂ ಹೆಚ್ಚು ಮಂದಿ ಮೃತಪಟ್ಟಿದ್ದಾರೆ ಅಂತ ಅಧಿಕೃತ ಮಾಹಿತಿ ಉಲ್ಲೇಖಿಸಿ ವರದಿ ಮಾಡಿದ ಅಲ್ ಜಜೀರಾ. ಪಶ್ಚಿಮ ಬಂಗಾಳ ವಿಧಾನಸಭೆ ಚುನಾವಣೆಯ ವೇಳಾಪಟ್ಟಿಯನ್ನು ಘೋಷಿಸಿದ ಕೆಲವೇ ಗಂಟೆಗಳಲ್ಲಿ ರಾಜ್ಯದ ಉನ್ನತಾಧಿಕಾರಿಗಳನ್ನು ವಜಾಗೊಳಿಸಿದ ಚುನಾವಣಾ ಆಯೋಗದ ನಿರ್ಧಾರಕ್ಕೆ ವಿರೋಧ ವ್ಯಕ್ತಪಡಿಸಿ ರಾಜ್ಯಸಭೆಯಲ್ಲಿ ಒಂದು ದಿನ ಸಭಾತ್ಯಾಗ ನಡೆಸಿದ ತೃಣಮೂಲ ಕಾಂಗ್ರೆಸ್. ಇರಾನ್ನ ಖೋಮೆನ್ ನಗರದಲ್ಲಿನ ಶಾಹಿದ್ ಖೋಮೇನಿ ಬಾಲಕರ ಶಾಲೆ ಮೇಲೆ ಸೋಮವಾರ ಮುಂಜಾನೆ ವೈಮಾನಿಕ ದಾಳಿ, ಶಾಲಾ ಕಟ್ಟಡ ಹಾನಿಗೊಳಗಾಗಿರುವುದನ್ನು ತೋರಿಸುವ ಹಲವು ಫೋಟೋಗಳನ್ನು ಬಿಡುಗಡೆ ಮಾಡಿದ ಫಾರ್ಸ್ ಸುದ್ದಿ ಸಂಸ್ಥೆ. ಸದಸ್ಯರು ಕೇಳುವ ಪ್ರಶ್ನೆಗಳಿಗೆ ಉತ್ತರ ಒದಗಿಸದ ಸಚಿವರು, ಅಧಿಕಾರಿಗಳ ವಿರುದ್ಧ ತೀವ್ರ ಅಸಮಾಧಾನ ವ್ಯಕ್ತಪಡಿಸಿದ ವಿಧಾನಸಭೆಯ ಸಭಾಧ್ಯಕ್ಷ ಯುಟಿ ಖಾದರ್. ಇದೇ ಮೊದಲ ಬಾರಿಗೆ ಸದನವನ್ನೇ ಮುಂದೂಡಿಕೆ ಮಾಡಿ ರಾಜ್ಯ ಸರ್ಕಾರಕ್ಕೆ ಬಿಸಿ ಮುಟ್ಟಿಸಿದ ಸ್ಪೀಕರ್. ಅಮೆರಿಕದ ಲಾಸ್ ಏಂಜಲೀಸ್ನ ಡಾಲ್ಬಿ ಥಿಯೇಟರ್ನಲ್ಲಿ ರವಿವಾರ ನಡೆದ 98ನೇ ಆಸ್ಕರ್ ಪ್ರಶಸ್ತಿ ಪ್ರದಾನ ಸಮಾರಂಭದಲ್ಲಿ 6 ಪ್ರಶಸ್ತಿಗಳನ್ನು ಪಡೆದ ಒನ್ ಬ್ಯಾಟಲ್ ಆಫ್ಟರ್ ಅನದರ್ ಚಿತ್ರ, ಸಿನ್ನರ್ಸ್ ಚಿತ್ರ 4 ಪ್ರಮುಖ ವಿಭಾಗಗಳಲ್ಲಿ ಪ್ರಶಸ್ತಿ ಬಾಚಿಕೊಂಡಿದೆ. ಇಂಡಿಯನ್ ಪ್ರೀಮಿಯರ್ ಲೀಗ್ನತ್ತ ಗಮನ ಕೇಂದ್ರೀಕರಿಸಿದ 14 ವರ್ಷದ ಯುವ ಪ್ರತಿಭೆ ಕ್ರಿಕೆಟಿಗ ವೈಭವ್ ಸೂರ್ಯವಂಶಿ. ರಾಜಸ್ಥಾನ ರಾಯಲ್ಸ್ ಕಪ್ ಗೆಲ್ಲೋದು ನಮ್ಮ ಗುರಿ ಅಂತ ಸ್ಪಷ್ಟಪಡಿಸಿದ ವೈಭವ್. ಎಸ್ಎಸ್ಎಲ್ಸಿ ಪರೀಕ್ಷೆ ಬರೆದಿರುವ ವಿದ್ಯಾರ್ಥಿಗಳಿಗೆ ಉಚಿತ ಪ್ರಯಾಣ, ಪರೀಕ್ಷಾ ದಿನಗಳಂದು ಕೆಎಸ್ಆರ್ಟಿಸಿ ಬಸ್ಗಳಲ್ಲಿ ಹಾಲ್ ಟಿಕೆಟ್ ತೋರಿಸಿ ಉಚಿತ ಪ್ರಯಾಣ. ಹೋರ್ಮುಜ್ ಜಲಸಂಧಿ ಸ್ಥಗಿತ ತೆರವುಗೊಳಿಸಲು ಯುಎಸ್ ಸಹಾಯ ಮಾಡುವಂತೆ ಚೀನಾಗೆ ಟ್ರಂಪ್ ಒತ್ತಡ, ಚೀನಾ ಸಹಾಯ ಮಾಡದೇ ಇದ್ರೆ ಟ್ರಂಪ್ ಚೀನಾ ಭೇಟಿಯನ್ನು ಮುಂದೂಡುವ ಎಚ್ಚರಿಕೆ. ಇರಾನ್ನಿಂದ 550ಕ್ಕೂ ಹೆಚ್ಚು ಭಾರತೀಯರ ಸ್ಥಳಾಂತರ, ಗಲ್ಫ್ನಿಂದ 20,000 ಜನ ಭಾರತಕ್ಕೆ ವಾಪಸ್. ಸಾಮಾಜಿಕ ಜಾಲತಾಣದಲ್ಲಿ ಕೇಂದ್ರ ವಿದೇಶಾಂಗ ಸಚಿವ ಜೈಶಂಕರ್ ಮಾಹಿತಿ. ಕರ್ನಾಟಕಕ್ಕೆ ಒಂದೇ ಒಂದು ಅಖಿಲ ಭಾರತ ವೈದ್ಯಕೀಯ ವಿಜ್ಞಾನ ಸಂಸ್ಥೆ ಸಿಕ್ಕಿಲ್ಲ ಅಂತ ಸಂಸತ್ ಅಧಿವೇಶನದಲ್ಲಿ ಸುಧಾಮೂರ್ತಿ ಬೇಸರ. ರಾಯಚೂರಿಗೆ ಏಮ್ಸ್ ಮಂಜೂರು ಮಾಡುವಂತೆ ಕೇಂದ್ರ ಸರ್ಕಾರಕ್ಕೆ ಒತ್ತಾಯ. ರಾಜ್ಯಸಭೆಯಲ್ಲಿ ಎಲ್ಪಿಜಿ ಕೊರತೆ ಪ್ರಸ್ತಾಪಿಸಿದ ಖರ್ಗೆ. ಕಾಳಸಂತೆಯಲ್ಲಿ ಮಾರಾಟವನ್ನು ತಡೆಯಲು ಸರ್ಕಾರ ಪೂರ್ವಭಾವಿ ಕ್ರಮಗಳನ್ನು ಕೈಗೊಳ್ಳಿಲ್ಲ ಅಂತ ಆರೋಪಿಸಿದ ಖರ್ಗೆ, ಪ್ರತಿಪಕ್ಷ ಅರಾಜಕತೆ ಸೃಷ್ಟಿ ಮಾಡೋಕೆ ಯತ್ನಿಸುತ್ತಿದೆ ಎಂದ ಸರ್ಕಾರ. ಪಶ್ಚಿಮ ಬಂಗಾಳ ಚುನಾವಣೆ, ಬಿಜೆಪಿಯ 144 ಅಭ್ಯರ್ಥಿಗಳ ಮೊದಲ ಪಟ್ಟಿ. ಭವಾನಿಪುರಕ್ಕೆ ಸುವೇಂದು ಅಧಿಕಾರಿ ಅಭ್ಯರ್ಥಿ. ಪುನೀತ್ ರಾಜ್ಕುಮಾರ್ ಅಭಿನಯದ ಆಕಾಶ್ ಚಿತ್ರ ಮರು ಬಿಡುಗಡೆ, ಭರ್ಜರಿ ಸ್ವಾಗತ ನೀಡಿದ ಅಭಿಮಾನಿಗಳು. ಚಿತ್ರಮಂದಿರಕ್ಕೆ ಹೋಗಿ ಅಭಿಮಾನಿಗಳ ಜೊತೆಗೆ ಸಿನಿಮಾ ನೋಡಿದ ಚಿತ್ರದ ನಾಯಕಿ ರಮ್ಯಾ. ಆಸ್ಕರ್ನಲ್ಲಿ ಬಾರ್ಡೆಮ್ ಗಟ್ಟಿ ಧ್ವನಿ, ಯುದ್ಧ ಬೇಡ, ಫಲಸ್ತೀನ್ ಮುಕ್ತಗೊಳಿಸಿ ಎಂದ ಸ್ಪ್ಯಾನಿಷ್ ನಟ. ಜನ ಮೌನವಾಗಿರೋದು ಭಯದಿಂದ, ಅವರ ಮೌನ ನರಮೇಧವನ್ನು ಬೆಂಬಲಿಸಿದಂತಾಗತ್ತೆ ಎಂದ ಸ್ಪ್ಯಾನಿಷ್ ನಟ ಜೇವಿಯರ್ ಬಾರ್ಡೆಮ್. ಆಪರೇಷನ್ ಸಿಂಧೂರ್ ಕುರಿತ ಪೋಸ್ಟ್. ಪ್ರೊಫೆಸರ್ ಅಲಿ ಖಾನ್ ಮಹಮೂದಾಬಾದ್ ವಿರುದ್ಧದ ಕ್ರಿಮಿನಲ್ ಮೊಕದ್ದಮೆ ರದ್ದುಗೊಳಿಸಿದ ಸುಪ್ರೀಂ ಕೋರ್ಟ್. ಬಾಗಲಕೋಟೆ ಹಾಗೂ ದಾವಣಗೆರೆ ಉಪಚುನಾವಣೆಯ ಗೆಲುವಿಗೆ ಕಾಂಗ್ರೆಸ್ ಮಹಿಳಾ ಸದಸ್ಯರ ಪಾತ್ರ ಮಹತ್ವವಾದುದು ಎಂದ ಮುಖ್ಯಮಂತ್ರಿ ಸಿದ್ದರಾಮಯ್ಯ. ಕರ್ನಾಟಕ ಪ್ರದೇಶ ಮಹಿಳಾ ಕಾಂಗ್ರೆಸ್ ವತಿಯಿಂದ ಆಯೋಜಿಸಲಾಗಿದ್ದ ಕಾರ್ಯಕಾರಿ ಸಭೆಯಲ್ಲಿ ಹೇಳಿಕೆ. ಖ್ಯಾತ ಕೊಂಕಣಿ ಸಾಹಿತಿ, ಪತ್ರಕರ್ತ ಎಚ್ಎಂ ಪೆರ್ನಾಲ್ ಹೆನ್ರಿ ಮೆಂಡೋನ್ಸಾ ಅವರಿಗೆ 2025ನೇ ಸಾಲಿನ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಘೋಷಣೆ. ಕೃಷಿ ಇಲಾಖೆಯಲ್ಲಿ ಗುತ್ತಿಗೆ ಆಧಾರದಲ್ಲಿ ಕೆಲಸ ಮಾಡ್ತಾ ಇದ್ದ ರಾಜು ಜಿಎನ್ ಆತ್ಮಹತ್ಯೆ. ಬಳ್ಳಾರಿಯ ಸಂಡೂರು ತಾಲೂಕಿನ ಚೋರನೂರು ಹೋಬಳಿಯ ಗೌರಿಪುರ ಗ್ರಾಮದಲ್ಲಿ ನಡೆದ ಘಟನೆ. ಕೇರಳ ವಿಧಾನಸಭೆ ಚುನಾವಣೆ, 47 ಅಭ್ಯರ್ಥಿಗಳ ಪಟ್ಟಿ ಬಿಡುಗಡೆ ಮಾಡಿದ ಬಿಜೆಪಿ. ನೇಮಂನಿಂದ ರಾಜು ಚಂದ್ರಶೇಖರ್, ಮಂಜೇಶ್ವರದಿಂದ ಸುರೇಂದ್ರನ್ ಸ್ಪರ್ಧೆ. ಬಿಡದಿ ಸಮಗ್ರ ಟೌನ್ಶಿಪ್ ಯೋಜನೆಗೆ ಬಿಡಿಗೆ 2,000 ಕೋಟಿ ರೂಪಾಯಿ ಹೂಡಿಕೆ. 9 ಗ್ರಾಮಗಳ ವ್ಯಾಪ್ತಿಯಲ್ಲಿ ಮಾದರಿ ನಗರ ನಿರ್ಮಾಣ, ಮಿಶ್ರ ಬಳಕೆಯ ಮಾದರಿ ನಗರಗಳ ನಿರ್ಮಾಣ.